ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಿಥುನ್ ರಾಶಿಯವರ ಮೇ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಸೊ ಇನ್ನು ನಾನು ವೀಡಿಯೋಸ್ ಅಥವಾ ರೀಡಿಂಗ್ ನಿಮ್ಗೆ ಇಷ್ಟ ಆಗ್ತಾ ಬಂದಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್, ಒಂದು ಕಮೆಂಟ್, ಸೊ ಶೇರ್ ಮಾಡೋದನ್ನು ಮರಿಬೇಡಿ. ಅಟ್ಲೀಸ್ಟ್ ಒಂದು ಸಿಂಗಲ್ ವ್ಯಕ್ತಿಗಾದರೂ ಶೇರ್ ಮಾಡಿ. ಸೊ ಅವ್ರಿಗೂ ಒಂದು ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ, ಸೆಕೆಂಡ್ ಕಾರ್ಡ್ ಮೂನ್ ಕಾರ್ಡ್ ಬಂದಿದೆ. ದೇರ್ ಈಸ್ ಎ ಪಾರ್ಟ್ ಆಫ್ ಪಝಲ್ ಅಂತ ಹೇಳ್ತೀನಿ. ಸಮಥಿಂಗ್ ಫಿಜರ್ ಪಝಲ್, ಯು ಫೈಂಡಿಂಗ್ ಸಮಥಿಂಗ್ ಆರ್ ಸಮ್ವನ್. ಇಟ್ಸ್ ಲೈಕ್ ಪಝಲ್ ಥರ ಇದೆ. ಏನು ಅಂತ ಅರ್ಥ ಆಗ್ತಾಯಿಲ್ಲ. ಮೇ ಬಿ ನಿಮಗೆ ಲೈಫೇ ಒಂದು ಕ್ವಿಝ್ ಆರ್ ಪಝಲ್, ಒಂದು ಗೇಮ್ ಆಗಿದೆ, ಗೊತ್ತಿಲ್ಲ ನನಗೆ. ಸೆಕೆಂಡ್ ಮೂನ್ ಕಾರ್ಡ್ ಇರೋದ್ರಿಂದ ನೀವು ಇನ್ಸ್ಪೈರ್ಡ್ ಆಗಿದ್ದೀರಾ, ಕ್ರಿಯೇಟಿಂಗ್ ಸಮಥಿಂಗ್. ಏನೋ ರಿಸರ್ಚ್ ಫೀಲ್ಡಲ್ಲಿ ಇದೆಯೋ, ಬಯೋಲಾಜಿಕಲ್ ಲ್ಯಾಬ್ ಸಮಥಿಂಗ್, ಅಥವಾ ಅಕಲ್ಟಿಸಮ್ ಅಂತ ಹೇಳ್ಬೋದು. ಈ ತಂತ್ರ ಮಂತ್ರ ವಿದ್ಯೆ ಅಂತ ಹೇಳ್ತೀವಲ್ಲ, ಅದರಲ್ಲೂ ಇರ್ಬೋದು ನೀವು. ಮೂನ್ ರೂಲ್ಸ್ ಯುವರ್ ಸೆಕೆಂಡ್ ಹೌಸ್, ದಟ್ ಈಸ್ ಅಂತ ಹೇಳ್ಬೋದು. ದಟ್ ಈಸ್ ಇನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಮನಿ ಫ್ರಮ್ ಫಾರಿನ್ ಲ್ಯಾಂಡ್, ಮೇ ಬಿ ನೀವು ಫಾರಿನ್ ಲ್ಯಾಂಡಲ್ಲೇ ಸೆಟಲ್ ಆಗಿರ್ಬೋದು ಕೆಲವರು, ಅಥವಾ ಫಾರಿನ್ ಲ್ಯಾಂಡಿಂದ ನಿಮಗೆ ಹಣ ಬರೋ ಚಾನ್ಸಸ್ ಇದೆ. ಡ್ರೀಮ್ಸ್ ಆಫ್ ಮೆಸೇಜಸ್ ಅಂತ ಹೇಳ್ತೀವಿ. ನಿಮ್ಮ ಕನಸು ಏನಿತ್ತು ಅದ್ರ ಬಗ್ಗೆ ನಿಮಗೆ ಮೆಸೇಜ್, ಮೇಲ್, ಸಮಥಿಂಗ್ ನ್ಯೂಸ್, ಗುಡ್ ನ್ಯೂಸ್ ಈಸ್ ಕಮ್ಮಿಂಗ್ ಯುವರ್ ವೇ ಅಂತ ಹೇಳ್ತೀನಿ. ಮೂನ್ ಕಾರ್ಡ್ ರೀಪ್ರೆಸೆಂಟ್ ಪೇರೆಂಟ್ಸ್ ಅಂತ ಹೇಳ್ತೀನಿ. ಮೂನಿನ ಆಲ್ಸೋ ರೀಪ್ರೆಸೆಂಟ್ ಹೈಡಿಂಗ್ ಸಮಥಿಂಗ್ ಫ್ರಮ್ ಸಮ್ ಒನ್ ಅಂತ ಹೇಳ್ಬೋದು. ಏನಾದರೂ ವಿಷಯನ ಮುಚ್ಚಿಡ್ತಾ ಇರ್ಬೋದು ನೀವು, ಅಥವಾ ನಿಮ್ಮಿಂದ ಕ್ರಾಸ್ ವಾಚರ್ ಅದರ್ ಪರ್ಸನ್ನು ವಿಷಯನ ಮುಚ್ಚಿಡ್ತಾ ಇರ್ಬೋದು ಅಂತ ಹೇಳ್ತೀನಿ. ಥರ್ಡ್ ಕಾರ್ಡ್ ನನಗೆ 6 ಆಫ್ ಕಪ್ಸ್ ಬಂದಿದೆ. ಸಮ್ಮನ್ ಈಸ್ ಕಮ್ಮಿಂಗ್ ಬ್ಯಾಕ್, ರೀಕನ್ಸಿಲೇಷನ್, ಲರ್ನಿಂಗ್ ಕೋರ್ಸ್ ಅಥವಾ ಗೋಯಿಂಗ್ ಬ್ಯಾಕ್ ಟು ಸ್ಕೂಲ್, ನ್ಯೂ ಸ್ಕಿಲ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಲಾಟ್ ಆಫ್ ಮನಿ ಫ್ಲೋ ಅಂತ ಹೇಳ್ತೀನಿ. 2ನೇ ಮನೇಲಿ ಚಂದ್ರ ಇದ್ದಾಗ ಕ್ಯಾಶ್ ಫ್ಲೋ ಅಂತ ಹೇಳ್ತೀವಿ ನಾವು. ಹಾರ್ಡ್ ಮನಿ, ಲಾಟ್ ಆಫ್ ಮನಿ ಕಮ್ಮಿಂಗ್ ಇನ್ ಯುವರ್ ವೇ ಅಂತ ಹೇಳ್ತೀವಿ. ಮ್ಯಾನಿಫೆಸ್ಟಿಂಗ್ ಸಮಥಿಂಗ್ ಅಂತ ಅನಿಸುತ್ತೆ ನನಗೆ. ಈ ಲೀಗಲ್ ಅಥವಾ ಇದನ್ನು ಹೇಳಬೇಕೋ ಇಲ್ವೋ ಗೊತ್ತಿಲ್ಲ. ಸಮಥಿಂಗ್ ದಟ್ ಈಸ್ ನೀವು ಅಥವಾ ನಿಮ್ಮ ಅದರ್ ಪರ್ಸನ್ನು ಮ್ಯಾರಿಡ್ 2 ಪರ್ಸನ್ ಅಂತ ಅನಿಸುತ್ತೆ. ಇಬ್ಬರು ವ್ಯಕ್ತಿನ ನೀವು ಮದುವೆ ಆಗಿದ್ದೀರಾ. ಸೊ ಇಬ್ಬರು ಖುಷಿಯಾಗಿಲ್ಲ ಆ ಥರ. 3 ಆಫ್ ಸೋರ್ಡ್ಸ್ ಆ್ಯಂಡ್ 4 ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದೆ. ಆ ಕಡೆ ಅವರು ಖುಷಿಯಾಗಿಲ್ಲ, ಈ ಕಡೆ ನೀವು ಖುಷಿಯಾಗಿಲ್ಲ, ಆ ಥರ. ಸೊ ನೋಡಿ, ಯಾರಿಗಾದರೂ ನೀವು ಮೋಸ ಮಾಡಿ ಹೋದರೆ ಅವ್ರದ್ದು ಒಂದು ಶಾಪ ಇರುತ್ತಲ್ವ, ಒಂದು 4 ದಿನ ಚೆನ್ನಾಗಿರ್ಬೋದು ಅಷ್ಟೇ. ಇದು ಕಲಿಯುಗ. ಸೊ ಈ ಕರ್ಮ ಏನಿರುತ್ತಲ್ವ ಅದು ಇಲ್ಲೇ ಅನುಭವಿಸಿ ಇಲ್ಲೇ ಬಿಟ್ಟು ಹೋಗ್ಬೋದು. ಸೊ ನೀವು ಮಾಡಿರೋದಕ್ಕೆ ನೀವು ಖಂಡಿತವಾಗ್ಲೂ ಸಫರ್ ಆಗಲೇಬೇಕು. ದರ್ ಈಸ್ ನೋ ಅದರ್ ವೇ ಅಂತ ಅನಿಸುತ್ತೆ. ಸಮಥಿಂಗ್ ಕ್ರೋನಿಕ್ ಇಲ್ನೆಸ್ ಅಂತ ಹೇಳ್ತೀನಿ. ಎಲ್ರಿಗೂ ಅನ್ವಯಿಸಲ್ಲ, ಕೆಲವ್ರಿಗೆ ಮಾತ್ರ. ಮಿಥುನ್ ರಾಶಿಯವ್ರಿಗೆ ನೀವು ಮಾಡಿರೋದಕ್ಕೆ ಸಮಥಿಂಗ್ ಕಿಡ್ನಿ ಡ್ಯಾಮೇಜ್ ಆಗಿದೆ, ಅಥವಾ ನಾನು ಹೇಳಬೇಕು ಇಲ್ವೋ ಗೊತ್ತಿಲ್ಲ, ಸಮ್ ಮೇಜರ್ ಹೆಲ್ತ್ ಇಶ್ಯೂಸ್ ಈಸ್ ಡಿಟೆಕ್ಟೆಡ್. ಈ ಟ್ಯೂಮರ್ ಥರ ಏನೋ ವಾಸಿ ಆಗದೆ ಇರೋ ಒಂದು ಕ್ರೋನಿಕ್ ಡಿಸೀಸ್ ಡಿಟೆಕ್ಟ್ ಆಗಿದೆ ನಿಮಗೆ, ಅಥವಾ ನೀವು ಇನ್ನೊಂದು ಮದುವೆ ಏನಾಗಿದ್ದೀರಲ್ವ ಅವ್ರಿಗೆ ಅಂತ ಅನಿಸುತ್ತೆ. ದೇರ್ ಈಸ್ ನೋ ಪೀಸ್ ಇನ್ ಅ ಹೋಮ್ ಅಂತ ಹೇಳ್ತೀನಿ. ಸಾರಿ, ನನ್ನ ಬೈಕೋಬೇಡಿ. ಸೊ ನೆಕ್ಸ್ಟ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ವಿತ್ ಟವರ್ ಕಾರ್ಡ್ ವಿತ್ ಡೆತ್ ಕಾರ್ಡ್ ಬಂದಿದೆ. ಕಾರ್ಮಿಕ್ ಪೇಮೆಂಟ್. ಸೊ ಡೋಂಟ್ ಮೈಂಡ್. ತುಂಬ ಆಪ್ಟಿಮಿಸ್ಟಿಕ್ ಆಗಿದ್ದೀರಾ ನೀವು. ಇನ್ನೂ ಕೆಲವರಿಗೆ ದೇರ್ ಈಸ್ ಎ ಟ್ರಾನ್ಸ್ಫಾರ್ಮೇಷನ್, ದೇರ್ ಈಸ್ ಎ ಅಡಿಕ್ಷನ್. ಕೈ ಏನಾದರೂ ಮುರ್ಕೊಳ್ಬೋದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್ಗೆ ಏನಾದರೂ ಆ್ಯಕ್ಸಿಡೆಂಟ್ಸ್ ಆಗ್ಬೋದು. ಬಟ್ ಎನ್ಲೈಟ್ಮೆಂಟ್ ಮೂಮೆಂಟ್, ಆಹಾ ಮೂಮೆಂಟ್. ನೀವು ಸ್ಪಿರಿಚುವಲಿಟಿ, ದೇವ್ರನ್ನ ನಂಬ್ತೀರಾ, ನೀವು ಸಿಂಗಲ್ ಆಗಿದ್ದೀರಾ ಅಂದರೆ ಸಮ್ಮನ್ ಈಸ್ ಕಮ್ಮಿಂಗ್ ಯುವರ್ ವೇ, ಅಥವಾ ಪ್ರಪೋಸಲ್ ಬರುತ್ತೆ. ಅರೇಂಜ್ ಮ್ಯಾರೇಜ್, 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮದುವೆ ಫಿಕ್ಸ್ ಆಗುವಂಥ ಚಾನ್ಸಸ್ ಇದೆ. ಸಮಥಿಂಗ್ ಗೋನ ಚೇಂಜ್ ಯುವರ್ ಲೈಫ್ ಅಂತ ಹೇಳ್ತೀನಿ. ನಾನು ಮುಂಚೆ ನೆಗೆಟಿವ್ ಹೇಳಿದ್ದೀನಿ ಅಂತ ಅಂದ್ಕೊಳ್ಬೇಡಿ, ಎಲ್ರಿಗೂ ಅನ್ವಯಿಸಲ್ಲ ಅದು. ಯಾರಿಗೆ ಅನ್ವಯಿಸುತ್ತೋ ಅವ್ರಿಗೆ ಅನ್ವಯಿಸಿರುತ್ತೆ. ನೆಕ್ಸ್ಟ್ ಕಾರ್ಡ್ ನನಗೆ 2 ಆಫ್ ವಾಂಡ್ಸ್ ಆ್ಯಂಡ್ ಸನ್ ಕಾರ್ಡ್ ಬಂದಿದೆ. ಏನಾದರೂ ವಿಷಯನ ನಾನು ಆಲ್ರೆಡಿ ಹೇಳಿದ್ದೀನಿ, ಮೂನ್ ಕಾರ್ಡ್ ಬಂದಿರೋದ್ರಿಂದ ಯಾರಿಗೆ ಯಾವ ವಿಷಯನ ತಿಳಿಸ್ಬೇಕೋ ಆ ವಿಷಯನ ಬೇಗ ತಿಳಿಸಿ.
ಏನಾದರೂ ಹೇಳ್ಕೊಳ್ಬೇಕು, ಡಿಸ್ಕಸ್ ಮಾಡ್ಕೊಳ್ಬೇಕು, ಬಿ ಬ್ರೇವ್, ಧೈರ್ಯ ಸಾಕಾಗ್ತಾ ಇಲ್ಲ ಅಂದರೆ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಅವ್ರ ಕೈಯಲ್ಲೇ ಕೊಡಿ, ಎಲ್ಲೂ ಇಡಬೇಡಿ. ಅಥವಾ ಮೊಬೈಲಲ್ಲಿ ಮೆಸೇಜ್ ಕಳಿಸ್ತೀನಿ, ಟೆಕ್ಸ್ಟ್ ಮಾಡ್ತೀನಿ ಅಂದರೆ ಮೊಬೈಲ್ ಈಸ್ ರಾಹು, ದಟ್ ಈಸ್ ನಾಟ್ ಗುಡ್ ಥಿಂಗ್. ಪೇಪರಲ್ಲಿ ಬರೆದು ಅವ್ರ ಕೈಯಲ್ಲೇ ಕೊಟ್ಟು ನೀವೇ ಓದಬೇಕು ಅಂತ ಹೇಳಿ ಬನ್ನಿ. ಸೊ ಹೇಳೋಕ್ಕಾಗಲ್ಲ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗಲ್ಲ ಅಂದರೆ ಡೂ ದಿಸ್ ಥಿಂಗ್ ಅಂತ ನಾನು ಹೇಳ್ತೀನಿ. ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಏನು ಹೇಳೋದು, ನಿಮ್ಗೇನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡಿ. ಏನೋ ಕೆಲವರು ರಿಸರ್ಚ್ ಮಾಡ್ತಾಯಿದ್ದೀರಾ, ಏನನ್ನೋ ಕಂಡು ಹಿಡಿತಾ ಇದ್ದೀರಾ. ಸೊ ಅದಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ತುಂಬ ಸೀಕ್ರೆಟಿವ್ ಎನರ್ಜಿ ಕಾಣಿಸ್ತಾ ಇದೆ ರೀಡಿಂಗಲ್ಲಿ. ತುಂಬ ಡೀಪಾಗಿ ನಾನು ಹೋಗಲ್ಲ, ಅದು ನನಗೂ ನಿದ್ದೆ ಬರಲ್ಲ ನೈಟು. ಸೊ ಥ್ಯಾಂಕ್ ಯು.